ಜ್ಯೋತಿಷ್ಯ ಶಾಸ್ತ್ರ ಹಾಗೂ ನಂಬಿಕೆಗಳಲ್ಲಿ ಪ್ರಕೃತಿ, ಪ್ರಾಣಿಗಳು ಹಾಗೂ ಮನೆಯ ಸುತ್ತಮುತ್ತ ನಡೆಯುವ ಕೆಲವು ಘಟನೆಗಳನ್ನು ಶುಭ ಅಶುಭ ಸಂಕೇತಗಳಾಗಿ ಪರಿಗಣಿಸಲಾಗುತ್ತದೆ. ಇವು ಭವಿಷ್ಯದಲ್ಲಿ ಸಂಭವಿಸಬಹುದಾದ ಘಟನೆಗಳ ಬಗ್ಗೆ ಮುನ್ಸೂಚನೆಯನ್ನು ನೀಡುತ್ತವೆ ಎಂಬ ನಂಬಿಕೆ ಇದೆ. ಆದರೆ ಇಂತಹ ನಂಬಿಕೆಗಳು ವೈಜ್ಞಾನಿಕವಾಗಿ ಆಧಾರವಿಲ್ಲ ಎಂಬುದನ್ನು ನಾವು ಗಮನದಲ್ಲಿ ಇಡಬೇಕು. ಹಾಗಾದರೆ ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಯಾವ ಯಾವ ಘಟನೆಗಳನ್ನು ಅಶುಭ ಸಂಕೇತಗಳೆಂದು ಪರಿಗಣಿಸಲಾಗುತ್ತದೆ ಎಂದು ನಾವು ಈಗ ನೋಡೋಣ. ಮೊದಲನೆಯದಾಗಿ, ಮನೆಯಲ್ಲಿ ಕೆಂಪು ಇರುವೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುವುದು. ಹೌದು, ಮನೆಯಲ್ಲಿ ಇದ್ದಕ್ಕಿದ್ದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಂಪು ಇರುವೆಗಳು ಕಾಣಿಸಿಕೊಂಡರೆ ಅದನ್ನು ವಿವಾದ, ಆರ್ಥಿಕ ನಷ್ಟ ಅಥವಾ ಆರೋಗ್ಯ ಸಮಸ್ಯೆಗಳ ಮುನ್ಸೂಚನೆ ಎಂದು ಕೆಲವರು ನಂಬುತ್ತಾರೆ. ಮತ್ತೊಂದೆಡೆ, ಕೆಂಪು ಇರುವೆಗಳು ಮನೆಗೆ ಬರುವುದು ಸಮೃದ್ಧಿ ಮತ್ತು ಶುಭದ ಸಂಕೇತ ಎಂದು ಜನಪ್ರಿಯ ನಂಬಿಕೆ ಇದೆ. ಎರಡನೆಯದಾಗಿ, ತುಳಸಿ ಗಿಡ ಒಮ್ಮೆಲೆ ಒಣಗುವುದು. ಹಿಂದೂ ಸಂಪ್ರದಾಯದಲ್ಲಿ ತುಳಸಿಯನ್ನು ಪವಿತ್ರ ಸಸ್ಯವೆಂದು ಪರಿಗಣಿಸಲಾಗುತ್ತದೆ. ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ತುಳಸಿ ಗಿಡ ಒಣಗಿದರೆ ಅದನ್ನು ಅಶುಭ ಸೂಚನೆ ಎಂದು ಕೆಲವರು ಭಾವಿಸುತ್ತಾರೆ. ಇಂತಹ ಸಂದರ್ಭದಲ್ಲಿ ಒಣಗಿದ ಗಿಡವನ್ನು ತೆಗೆದು ಅದರ ಸ್ಥಳದಲ್ಲಿ ಹೊಸ ಆರೋಗ್ಯಕರ ಗಿಡವನ್ನು ನೆಡುವ ಸಂಪ್ರದಾಯವಿದೆ. ಮೂರನೆಯದಾಗಿ, ಮನೆಯ ಮುಂದೆ ಗೂಬೆ ನಿರಂತರವಾಗಿ ಕೂಗುವುದು. ಜನಪ್ರಿಯ ನಂಬಿಕೆಗಳ ಪ್ರಕಾರ ಮನೆಯ ಮುಂದೆ ಮರ ಅಥವಾ ವಿದ್ಯುತ್ ತಂತಿಯ ಮೇಲೆ ಕುಳಿತ ಗೂಬೆ ನಿರಂತರವಾಗಿ ಕೂಗುವುದು ಕೆಲವು ಅನಿರೀಕ್ಷಿತ ಘಟನೆಗಳ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ಆದರೆ ವನ್ಯಜೀವಿ ತಜ್ಞರ ಪ್ರಕಾರ ಗೂಬೆಗಳು ತಮ್ಮ ಸಹಜ ವರ್ತನೆಯ ಭಾಗವಾಗಿ ವಿವಿಧ ಕಾರಣಗಳಿಗೆ ಕೂಗುತ್ತವೆ. ತದನಂತರ, ಮನೆಯಲ್ಲಿ ಕೀಟಗಳ ಸಂಖ್ಯೆ ಇದ್ದೊಮ್ಮೆಲೆ ಹೆಚ್ಚಾಗುವುದು. ಇಲ್ಲಿ ಗೆದ್ದಲು, ಜೇನುನೊಣ, ಪತಂಗ, ಹುಳು ಅಥವಾ ಇತರ ಕೀಟಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗಿ ಕಾಣಿಸಿಕೊಳ್ಳುವುದನ್ನು ಕೆಲವರು ದುರಾದೃಷ್ಟದ ಸಂಕೇತವೆಂದು ನಂಬುತ್ತಾರೆ. ಆದರೆ ವಾಸ್ತವದಲ್ಲಿ ಇದು ಮನೆಯ ಸ್ವಚ್ಛತೆ, ಹವಾಮಾನ ಅಥವಾ ಪರಿಸರದ ಬದಲಾವಣೆಯ ಪರಿಣಾಮವೂ ಆಗಿರಬಹುದು. ನಂತರದಲ್ಲಿ, ಕನ್ನಡಿ ಅಥವಾ ಮನೆಯ ವಸ್ತುಗಳು ಕಾರಣವಿಲ್ಲದೆ ಒಡೆಯುವುದು. ಕನ್ನಡಿ, ಕುರ್ಚಿ, ಮೇಜು, ಹಾಸಿಗೆ ಅಥವಾ ಇತರ ಮನೆಯ ವಸ್ತುಗಳು ಇದ್ದಕ್ಕಿದ್ದಂತೆ ಒಡೆಯುವುದನ್ನು ಜ್ಯೋತಿಷ್ಯ ನಂಬಿಕೆಯಲ್ಲಿ ಅಶುಭ ಸಂಕೇತವೆಂದು ಹೇಳಲಾಗುತ್ತದೆ. ಆದಾಗ್ಯೂ ಹೆಚ್ಚಿನ ಸಂದರ್ಭಗಳಲ್ಲಿ ಇದು ವಸ್ತುವಿನ ಹಳೆಯತನ ಅಥವಾ ಇತರ ಸಾಮಾನ್ಯ ಕಾರಣಗಳಿಂದಲೂ ಆಗಿರಬಹುದು. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮತ್ತು ಶೇರ್ಗಳನ್ನು ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದ.